ನಿವೃತ್ತ ನೌಕರರೇ, ಪಿಂಚಣಿದಾರರೇ, ತಮಗೆಲ್ಲರಿಗೂ ಮುಂಬರುವಂತಹ ವರಮಹಾಲಕ್ಷ್ಮಿ ಹಬ್ಬ ಹಾಗೂ ನಾಳೆ ಬರುವಂತಹ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಆ ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ, ಈ ಶುಭ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಒಂದು ಬಂಪರ್ ಗಿಫ್ಟನ್ನು, ನಿವೃತ್ತ ನೌಕರರಿಗೆ ಕೊಟ್ಟಿರುವಂಥ ಬಂಪರ್ ಗಿಫ್ಟನ್ನು ನಿಮ್ಮ ಮುಂದೆ ಶೇರ್ ಮಾಡಬೇಕು ಅಂತ ಬಂದಿದ್ದೀನಿ. ಎಷ್ಟೋ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂತಹ ಬಂಪರ್ ಗಿಫ್ಟ್ ರಾಜ್ಯ ಸರ್ಕಾರ ಕೊಟ್ಟಿದೆ. ಈ ಹಬ್ಬಗಳ ಶುಭ ಸಂದರ್ಭದಲ್ಲಿ ಒಂದು ವಿಶೇಷ ಗಿಫ್ಟನ್ನು ರಾಜ್ಯದ ಹೊಸ ಸರ್ಕಾರ ನೀಡಿದೆ ಅಂತ ಹೇಳ್ಬೋದು. ನೌಕರರಿಗೆ, ಪಿಂಚಣಿದಾರರಿಗೆ ಯಾವೆಲ್ಲ ಗಿಫ್ಟನ್ನು ಕೊಟ್ಟಿದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರಿಗೆ ಒಂದು ಬಂಪರ್ ಗಿಫ್ಟನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ. ಉಚಿತ ಬಸ್ ಪ್ರಯಾಣದ ಸೌಲಭ್ಯವನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ. ನಾಗರ ಪಂಚಮಿ ಶುಭ ಸಂದರ್ಭದಲ್ಲಿ ಈ ಬಂಪರ್ ಗಿಫ್ಟನ್ನು ಕೊಟ್ಟಿದೆ. ಎಲ್ಲ ನಿವೃತ್ತ ನೌಕರರು, ಪಿಂಚಣಿದಾರರಿಗಲ್ಲ, ಕೇವಲ KSRTC, BMTC, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಹಾಗೂ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಡ್ಯೂಟಿ ಮಾಡಿ ರಿಟೈರ್ಡ್ ಆಗಿರುವಂತಹ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರಿಗೆ ಈ ಸೌಲಭ್ಯ. ಇನ್ನು ಮುಂದೆ ರಾಜ್ಯಾದ್ಯಂತ ಯಾವುದೇ ಪ್ರದೇಶಕ್ಕೆ ಈ 4 ನಿಗಮಗಳ ನಿವೃತ್ತ ನೌಕರರು ಹೋದರೂ ಕೂಡ ಅವರಿಗೆ ಉಚಿತ ಸಂಚಾರ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. KSRTC, BMTC, ವಾಯುವ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಸೇರಿದಂತೆ 4 ನಿಗಮಗಳ ನಿವೃತ್ತ ನೌಕರರು ಇದುವರೆಗೂ ಹಣವನ್ನು ಕೊಟ್ಟು, ಅಂದರೆ ಮಂತ್ಲಿ ಪಾಸ್ ಮಾಡಿಸ್ಕೊಂಡು ಓಡಾಡಬೇಕಿತ್ತು. ಬಹಳ ದಿನಗಳಿಂದ ನಿವೃತ್ತ ನೌಕರರು, ಪಿಂಚಣಿದಾರರು ಹಾಗೂ ನೌಕರ ಸಂಘಟನೆಗಳು ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ರು. ನಾವು ಇಷ್ಟು ವರ್ಷ ಈ ಸಂಸ್ಥೆಗೋಸ್ಕರ ದುಡಿದಿದ್ದೀವಿ, ಈಗಲಾದರೂ ನಮಗೆ ಉಚಿತ ಬಸ್ ಪಾಸ್ಗಳನ್ನು ಕೊಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಸಾರಿಗೆ ಸಚಿವರಿಗೆ ಮನವಿಯನ್ನು ಮಾಡ್ಕೊಂಡಿದ್ರು. ಅದ್ರ ಜೊತೆಯಲ್ಲಿ ಆರೋಗ್ಯ ವಿಮೆ ಯೋಜನೆಯನ್ನು ಕೂಡ ಕೊಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿದ್ರು. ಎಲ್ಲ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರ ಮನವಿಗೆ ಸ್ಪಂದಿಸಿದಂಥ ರಾಜ್ಯ ಸರ್ಕಾರ ವರಮಹಾಲಕ್ಷ್ಮಿ ಹಾಗೂ ನಾಗರ ಪಂಚಮಿ ಹಬ್ಬದ ಈ ಶುಭ ಸಂದರ್ಭದಲ್ಲಿ ಉಚಿತ ಪ್ರಯಾಣ ಸೌಲಭ್ಯವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದೆ. ಸ್ನೇಹಿತರೆ, ಇದುವರೆಗೂ ಪ್ರತಿ 500 ರೂಪಾಯಿ ಹಣವನ್ನು ಕಟ್ಟಿ ನೀವು ಪಾಸ್ಗಳನ್ನು ಮಾಡಿಸ್ಕೊಂಡು ಸಾರಿಗೆ ಬಸ್ಗಳಲ್ಲಿ ಪ್ರಯಾಣ ಮಾಡಿಸ್ಬೇಕಿತ್ತು. ಅದು ನಾವು ಇಷ್ಟು ವರ್ಷ ನಾವೇ ಕೆಲಸ ಮಾಡಿರೋಂಥ ಸಂಸ್ಥೆಯಲ್ಲಿ ನಾವೇ ದುಡ್ಡು ಕೊಟ್ಟು ಹೋಗೋದು ನಮಗೆ ಅಸಮಂಜಸ ಆಗತ್ತೆ. ದಯವಿಟ್ಟು ಈ ಬಗ್ಗೆ ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳಿ ನಮಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳಿದ್ದಕ್ಕೆ, ಇನ್ನು ಮುಂದೆ ಈ 500 ರೂಪಾಯಿ ನೀವು ಕಟ್ಟುವಂಥ ಅವಶ್ಯಕತೆ ಇಲ್ಲ, ಇನ್ನು ಮುಂದೆ ಉಚಿತ ಪ್ರಯಾಣದ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ತಿಳಿಸಿದೆ. ಹೊಸ ಸಾರಿಗೆ ಸಚಿವರಾದ ಭೈರತಿ ಸುರೇಶ್ರವರು ಈ ಗುಡ್ ನ್ಯೂಸನ್ನು ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರಿಗೆ ಘೋಷಣೆಯನ್ನು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಸಾರಿಗೆ ನೌಕರರಿಗೂ ಒಂದು ವಿಶೇಷ ಸೌಲಭ್ಯವನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಿನ್ನೆ ವಿಡಿಯೋನ ಮಾಡಿ ಕೊಟ್ಟಿದ್ದೀನಿ. ನಿವೃತ್ತ ನೌಕರರು, ಪಿಂಚಣಿದಾರರಿಗೆ ಯಾಕೆ ಈ ಸೌಲಭ್ಯದಿಂದ ಉಪಯೋಗ ಆಗತ್ತೆ ಅಂತ ನೋಡೋದಾದರೆ, ಖಂಡಿತವಾಗಿಯೂ ಉಪಯೋಗ ಆಗುತ್ತೆ. ಯಾಕೆಂದರೆ ಸರ್ಕಾರಿ ನೌಕರರಿಗಾದರೆ ಒಳ್ಳೆ ಪಿಂಚಣಿ ಸಿಗತ್ತೆ, ಆದರೆ ಸಾರಿಗೆ ನೌಕರರಿಗೆ ಬರುವಂಥ ಅಲ್ಪ ಸ್ವಲ್ಪ ಪಿಂಚಣಿ, ಅದರಲ್ಲೂ EPF ಕನಿಷ್ಠ ಪಿಂಚಣಿ ಕೇವಲ 1,000 ರೂಪಾಯಿ ಇದೆ. ಈ 1,000 ರೂಪಾಯಿಯಲ್ಲಿ ಅವರು ಹೇಗೆ ಜೀವನ ಮಾಡಬೇಕು, ಅದು ಕಷ್ಟ ಆಗತ್ತೆ. ಈ ಕನಿಷ್ಠ ಪಿಂಚಣಿಯನ್ನು 7,500 ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಹಲವಾರು ಬಾರಿ ಮನವಿಯನ್ನು ಮಾಡಿಕೊಂಡ್ರು ಕೂಡ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಈ ಬಗ್ಗೆ ಗಮನ ಹರಿಸಿಲ್ಲ. ಈಗ ಉಚಿತ ಪ್ರಯಾಣದ ವ್ಯವಸ್ಥೆಯನ್ನು ಕೊಟ್ಟಿರೋದ್ರಿಂದ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರಿಗೆ ತುಂಬ ಉಪಯೋಗ ಆಗುತ್ತೆ. ಯಾಕೆಂದರೆ ಹಾಸ್ಪಿಟ್ಲ್ಗಳಿಗೆ ಹೋಗಬೇಕಾಗತ್ತೆ, ಟ್ರೀಟ್ಮೆಂಟ್ಗಳಿಗೆ ಹೋಗಬೇಕಾಗತ್ತೆ, ಒಂದು ಊರಿಂದ ಇನ್ನೊಂದು ಊರುಗಳಿಗೆ ಹೋಗಬೇಕಾಗತ್ತೆ. ಬರುವಂಥ ಅಲ್ಪ ಸ್ವಲ್ಪ ಪಿಂಚಣಿಯಲ್ಲೇ
ಮತ್ತೆ ಹಣವನ್ನು ಕೊಟ್ಟು ಪ್ರಯಾಣ ಬೆಳೆಸೋದು ತಪ್ಪಾಗತ್ತೆ ಅನ್ನೋ ಉದ್ದೇಶಕ್ಕಾಗಿ ಅದು ಮತ್ತೆ ಖರ್ಚಿನ ದಾರಿ ಆಗತ್ತೆ. ಹಾಗಾಗಿ ರಾಜ್ಯ ಸರ್ಕಾರ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರಿಗೆ ಕೊಟ್ಟಿರುವಂತಹ ಎಲ್ಲ ಪಿಂಚಣಿ ಸೌಲಭ್ಯದ ಜೊತೆ ನಿವೃತ್ತ ನೌಕರರಿಗೆ ಉಚಿತ ಬಸ್ ಪಾಸ್ ಕೊಟ್ಟಿರೋದು ತುಂಬ ಉಪಯೋಗ ಆಗುತ್ತೆ. ಅದ್ರ ಜೊತೆಯಲ್ಲಿ KSRTC ನೌಕರರಿಗೆ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಂತ ಸರ್ಕಾರಿ ನೌಕರರಿಗೆ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರಿಗೆ ಕೊಡೋಂಥ ವ್ಯವಸ್ಥೆ ರಾಜ್ಯ ಸರ್ಕಾರ ಮಾಡಬೇಕು. ಅದ್ರ ಜೊತೆಯಲ್ಲಿ ನಾವು ಇನ್ನೊಂದು ಬೇಡಿಕೆ ಏನು ಅಂತ ಹೇಳಿದ್ರೆ, ಈಗ ಕೊಡ್ತಾ ಇರುವಂಥ ಹಿಂಬಾಕಿಯಲ್ಲಿ ಇನ್ನೂ 12 ತಿಂಗಳ ಹಿಂಬಾಕಿ ಸಿಗೋದು ಬಾಕಿ ಇದೆ. ಆ 12 ತಿಂಗಳ ಈ ಹಿಂಬಾಕಿಯನ್ನು ಸೇರಿಸಿ 36 ತಿಂಗಳ ಹಿಂಬಾಕಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ರಾಜ್ಯ ಸರ್ಕಾರ. ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರಿಗೆ ಉಪಯೋಗ ಆಗುವಂತೆ ಹೇಗೆ ರಾಜ್ಯ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ನೌಕರರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಮಾಡಿದೆಯೋ ಅದೇ ರೀತಿ ವ್ಯವಸ್ಥೆಯನ್ನು ರಾಜ್ಯ ಸಾರಿಗೆ ನಿವೃತ್ತ ನೌಕರರಿಗೂ ಕೂಡ ಕೊಡೋಂಥ ವ್ಯವಸ್ಥೆಯನ್ನು ಮಾಡಿ ಅಂತ ರಾಜ್ಯ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಂತ ಈ ಸೌಲಭ್ಯವನ್ನು ಪ್ರತಿಯೊಬ್ಬರು ಉಪಯೋಗಿಸ್ಕೊಳ್ಳಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಾಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.